ಸರ್, ಈ ಏನು ಪ್ರಕರಣ ಇದೆ, ಇದಕ್ಕೆ ಬಂದು ನೀವೇನು ಮಾಹಿತಿ ತಗೊಂಡ್ರಿ ಮತ್ತು ಯಾವ ರೀತಿ ನ್ಯಾಯ ಒದಗಿಸಿ? ಇಲ್ಲ, ಈಗ ನೋಡಿ, ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ. ಆ ಇಬ್ಬರಿಗೂ ಒಂದು ಮಗುಗೂ ಕೂಡ ಒಂದು ಜನ್ಮ ಕೊಟ್ಬಿಟ್ಟಿದ್ರು ಸೇರಿ. ಆದರೆ ಆ ಮಗುಗೆ ತಂದೆ ಬೇಕು, ತಂದೆ ಬೇಕು. ಯಾರಿಗೇ ಆಗಲಿ ಸಮಾಜದಲ್ಲಿ ತಂದೆ ಇಲ್ಲದೆ ಎಂಥ ಕಷ್ಟ ಆಗ್ತದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ನಾವು ನಮ್ಮ ಸಮಾಜ, ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ. ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಮೂಲಕ ಹೋರಾಟ ಮಾಡ್ತಿದ್ದೇವೆ. ನಾವೆಲ್ಲ ಯೋಚನೆ ಮಾಡಿದ್ವಿ, ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೇ ಅಲ್ಲ. ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುವಿಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶನೇ ಇಲ್ಲ. ಆ ಹುಡುಗನೂ ಈಚೆ ಬರಬೇಕು, ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು, ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ. ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ. ಇವಾಗ ಮನೆಗೆ ಬಂದು ನನ್ನ ಹತ್ರ ಪರ್ಸ್ಕೊಂಡಾಗ ನನಗೆ ಭಾಳ ನೋವಾಯಿತು. ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಡ್ತಾರೆ. ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಸೋಲ್ಲ. ಇವರೆಲ್ಲ ಕೋರ್ಟು ಕಟಕಟೆ ಹತ್ಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ. ಅದಕ್ಕೆ